Is these schemes and information reaching the people, or are they benefiting from this? What is your opinion, sir? ಬಹುಜನ ಹಿತಾಯ ಬಹುಜನ ಸುಖಾಯ ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಗಬೇಕು ಅಂತ ಉದ್ದೇಶದಿಂದ ಹಲವಾರು ಆರೋಗ್ಯ ಯೋಜನೆ ತಂದರು ಕೂಡ. ಮತ್ತೆ ಪ್ರಶ್ನೆ ಬರೋದು, ಇದು ಜನಸಾಮಾನ್ಯರಿಗೆ ತಲುಪ್ತಾ ಇದೆಯಾ? ಇದಕ್ಕೆ ನಾವೇನಾದರೂ ಒಂದು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿವರೆಗೂ ಜನರ ಸಹಭಾಗಿತ್ವ ಇದಕ್ಕೆ ಸಿಗೋದಿಲ್ಲವೋ, ಆ ಜನರ ಸಹಭಾಗಿತ್ವಕ್ಕೆ ನೇತಾರರ ನೇತೃತ್ವ ಸಿಗೋದಿಲ್ಲವೋ, ಯಾವುದೇ ಒಂದು ಸರ್ಕಾರಿ ಯೋಜನೆ ಜನರಿಗೆ ತಲುಪೋದಿಲ್ಲ ಅಂತ ಹಲವಾರು ಉದಾಹರಣೆಗಳು ನೀಡಿದ್ದಾರೆ. ಎಲ್ಲೋ ನಮ್ಮಲ್ಲಿ ಆ ಒಂದು ಇಚ್ಛಾಶಕ್ತಿಯ ಕೊರತೆ ಇದೆ. ಆ ಇಚ್ಛಾಶಕ್ತಿಯನ್ನ ಮೀರಿ ನಾವು ಈ ಯೋಜನೆಗಳನ್ನ ಜನಸಾಮಾನ್ಯರ ಮನೆಯು ಅವರ ಮನಕ್ಕೆ ತಲುಪಿಸೋದಕ್ಕೋಸ್ಕರವಾಗಿ ವಿಕಸಿತ ವಿಜಯಪುರಕ್ಕೆ ನನ್ನ ಮತ್ತೊಂದು ಹೆಜ್ಜೆ ಆ ಯೋಜನೆಗಳನ್ನ ತಮ್ಮೆಲ್ಲರ ಮುಖೇನ ತಮ್ಮೆಲ್ಲರ ಸಹಭಾಗಿತ್ವದೊಡನೆ ನಾವು ಅವರಿಗೆ ತಲುಪಿಸೋಣ. ನನ್ನ ವಿಜಯಪುರನ ಆರೋಗ್ಯಪೂರ್ಣ ವಿಜಯಪುರ ಆಗಬೇಕು, ಸಮರ್ಥ ವಿಜಯಪುರ ಆಗಬೇಕು, ಸದೃಢ ವಿಜಯಪುರ ಆಗಬೇಕು.